ಕಮಲ್ ಹಾಸನ್ ಅವರು ಸನಾತನ ಧರ್ಮದ ಬಗ್ಗೆ ವಿರೋಧವಾದ ಹೇಳಿಕೆ ಕೊಟ್ಟರು. ಎಜುಕೇಶನ್ ಬಗ್ಗೆ ಮಾತಾಡಕ್ಕೆ ಬಂದವರು ಸನಾತನ ಧರ್ಮವನ್ನ ಈ ಎಜುಕೇಶನ್ ಇಂದಾನ ಟಾರ್ಗೆಟ್ ಮಾಡಬೇಕು ಅಂತ. இது சர்வாதிகார சங்கிலிகளை சனாதன சங்கிலிகளை எல்லாம் நொறுக்கி தள்ளக்கூடிய ஒரே ஆயுதம் இதுதான். ರಾಜಕೀಯ ಮಾಡಾಕ ಬೇರೆ ಯಾವ ವಿಷಯ ಸಿಗವಲ್ತ್ ಕಾಣ್ತೈತಿ. ಎಂ.ಕೆ. ಸ್ಟಾಲಿನ್ ಅವರ ಮನಸ್ಸನ್ನ ಗೆಲ್ಲಕ ಸನಾತನ ವಿರೋಧ ಮಾಡಕತ್ತಾರ. ಸಾಲಿನ ಚಂದಂಗ್ ಕಲಿಯಲ್ದವರು ಶಿಕ್ಷಣದ ಬಗ್ಗೆ ಏನು ಮಾತಾಡಿದ್ರೆ ಏನು ಗೊತ್ತು. ನಮಸ್ಕಾರ ರೀ. ನಟ ರಾಜಕಾರಣಿ ಕಮಲ್ ಹಾಸನ್ ಅವರು ತಮ್ಮ ಹಳಿ ಚಾಳಿಯನ್ನ ಮುಂದುವರ್ಸ್ಯಾರ. ತಮ್ಮ ರಾಜಕೀಯ ಬ್ಯಾಳಿ ಬಯಸ್ಕೊಳಕ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡೋದನ್ನ ಮುಂದುವರ್ಸ್ಯಾರ. ಹೊಸದಾಗಿ ಕೊಟ್ಟಾರಂತ ಅನ್ಕೋಬೇಡ್ರಿ. ಈ ಹಿಂದೂನು ಇಂಥ ಹೇಳಿಕೆಗಳನ್ನ ಭಾಳ ಕೊಟ್ಟಾರ. ಏನು ಹೇಳಿಕೆ? ಹಿಂದೂ ಧರ್ಮ ಸನಾತನ ಧರ್ಮವನ್ನ ತೆಗೆದುಹಾಕೋದು, ವಿರೋಧ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು, ಬರೀ ಇಂಥದ ಹೇಳಿಕೆ ಇವರು ಹಿಂದಿನಿಂದ ಹೇಳ್ಕೊಂಡು ಬಂದಾರ. ಎಂ.ಕೆ. ಸ್ಟಾಲಿನ್ ಅವ್ರನ್ನ ಮೆಚ್ಚಿಸ್ಬೇಕು, ರಾಜಕೀಯದಾಗ ಬೆಳಿಬೇಕು, ಇಂಥ ಕೆಲಸ ಮಾಡಿದ್ರೆ ನಾವು ಮುಂದೆ ಬರ್ತೀವಿ ಅನ್ನೋದು ಇವರ ಭ್ರಮೆ ಆಗ್ಬಿಟ್ಟೈತಿ. ಈಗ ಒಂದು ಹೊಸ ಹೇಳಿಕೆ ಕೊಟ್ಟಾರ. ಶಿಕ್ಷಣ ಏನೈತಲ್ಲ ಇದು ಸರ್ವಾಧಿಕಾರ ಮತ್ತು ಸನಾತನದ ಸಂಕೋಲೆಯನ್ನ ಕಿತ್ತುಗಾಕಿರೋ ಏಕೈಕ ಅಸ್ತ್ರ ಅಂತ ಹೇಳ್ಯಾರ. இது சர்வாதிகார சங்கிலிகளை சனாதன சங்கிலிகளை எல்லாம் நொறுக்கி தள்ளக்கூடிய ஒரே ஆயுதம் இதுதான். இதை தவிர வேற எதையும் கையில் எடுக்காதீங்க. அதுல வெல்ல முடியாது. ஏன்னா பெரும்பான்மை தோக்கடிச்சிருவாங்க. பெரும்பான்மை மூடர்கள் தோற்கடிச்சிருவாங்க. அறிவு தோத்து போயிடும். இது தாங்கி பிடிக்கணும். ಸನಾತನವನ್ನ ಯಾಕೆ ಕಿತ್ತುಗಿಬೇಕು? ಸನಾತನ ಬೇರೆ, ಹಿಂದೂ ಧರ್ಮ ಬೇರೆ ಅಂತಿಲ್ಲ, ಎರಡೂ ಒಂದ. ನೀವು ಹಿಂದೂಸ್ತಾನದಾಗ ಹಿಂದೂ ಧರ್ಮವನ್ನ ಕಿತ್ತುಗ್ಯಾಕ ಶಿಕ್ಷಣ ಬಳಸ್ಕೋರಿ ಅಂತ ಸಾಲಿ ಕಲಿಯೋ ಮಕ್ಕಳಿಗೆ ಹೇಳ್ತೀರಿ, ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಹೇಳ್ತೀರಿ, ಮುಂದಿನ ಯುವ ಪೀಳಿಗೆಗೆ ಹೇಳ್ತೀರಿ ಅಂದ್ರೆ ನಿಮ್ಮ ಮನಸ್ಥಿತಿ ಎಂಥದ್ದು? ಅಷ್ಟಕ್ಕೂ ಯಾಕೆ ಕಿತ್ತುಗಿಬೇಕು? ಅದು ಯಾರಿಗೆ ಚುಚ್ಚಾಕತ್ತೈತಿ? ಯಾರಿಗೇನು ತ್ರಾಸ ಕೊಡಾಕತ್ತೈತೆ ಅದು? ಏಯ್ ನೀ ನಮ್ಮ ಧರ್ಮಕ್ಕೆ ಬಾ, ಕನ್ವರ್ಟ್ ಆಗುವಂತ ಯಾರನ್ನಾರೇ ಕರ್ಸಾಕತ್ತೈತೇನು? ಇಲ್ಲ ಅಂದ್ರೆ ಹೇ ನೀ ಹಿಂಗ ನಡ್ಕೋಬೇಕು, ನಮ್ಮ ಧರ್ಮ ಗ್ರಂಥ ಹಿಂಗೆ ಹೇಳ್ತೈತಿ, ಹಿಂಗ ನಡ್ಕೊಂತ ಯಾರಿಗಾರ ಹೇಳತೈತೇನು? ನಮ್ಮ ಧರ್ಮ ಹಿಂದೂ ಐತಿ, ಬೇರೆ ಧರ್ಮದವ್ರು ಉಳಿಬಾರ್ದು, ನಿನ್ನ ಧರ್ಮ ಯಾವುದು, ನೀ ಹಿಂದೂ ಅಲ್ಲ ಅಂದ್ರೆ ನಿನ್ನ ಸಾಯಿಸ್ತನು ಅಂತ ಸಾಯಿಸಾಕತ್ತೈತೇನು? ಐಸಿಸ್ ಗತ್ಲೆ ಉಗ್ರ ಸಂಘಟನೆಗಳನ್ನ ಬೆಳೆಸಾಕತ್ತೈತೇನು? ಯಾಕೆ ಕಿತ್ತುಗಿಬೇಕು? ಯಾಕೆ ಸಂಕೋಲೆಯಿಂದ ಬಿಡಿಸ್ಕೋಬೇಕು? ಯಾಕೆ ಹಿಂದೂ ಧರ್ಮದ ಮೇಲೆ ಇಷ್ಟೊಂದು ದ್ವೇಷ? ಹಂಗೆ ನೋಡಿದ್ರೆ ಕಾಲಕ್ಕೆ ಸಮಯ ಸಂದರ್ಭಕ್ಕೆ ಬದಲಾಗಕತ್ತಿರೋದು, ಮುಂದುವರಿಯಕತ್ತಿರೋದು ಹಿಂದೂ ಧರ್ಮ. ನೀವು ಹೇಳಿದ್ರು ಸನಾತನ ಧರ್ಮ. ಬಹಳಷ್ಟು ಮೂಢನಂಬಿಕೆಗಳನ್ನ ಕಳ್ಕೊಂಡು ಬಂದು ಸ್ವಚ್ಛ ಆಗೈತಿ ಹಿಂದೂ ಧರ್ಮ. ಇದ್ರ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ? ಏನು ಅಗ್ರೆಷನ್ ಒಳಗೆ ಹೇಳ್ತೀರಿ? ಮುಂಚೆ ಎಲ್ಲ ಹಿಂದೂ ಧರ್ಮದಾಗೂ ಹೆಣ್ಮಕ್ಳು ಮನೆಯಿಂದ ಆಚೆ ಬರ್ತಿರ್ಲಿಲ್ಲ ಸಂಜೆ ಮುಂದೆ. ಈಗ ಅಂಥದ್ದೇನೂ ಇಲ್ಲ. ಎಲ್ಲ ಕ್ಷೇತ್ರದಾಗೂ ಹೆಣ್ಮಕ್ಳು ಮುಂದದಾರ. ಪ್ರತಿಯೊಂದಕ್ಕೂ ಸ್ವಾತಂತ್ರ್ಯ ಹೆಣ್ಮಕ್ಳಿಗೆ ಸಿಗಾಕತ್ತೈತಿ. ಯಾವುದಕ್ಕೂ ಕಟ್ಟಳೆಗಳಿಲ್ಲ. ಎಷ್ಟೊಂದು ಮೂಢನಂಬಿಕೆಗಳು ಮಣ್ಣಾಗಿ ಹೋದು. ಬೇಡ ಅಂದ್ರೆ ಬೇಡ. ಅದು ಹಿಂದೂ ಧರ್ಮದಾಗ ಯಾರೋ ಹೇರಿಕೆ ಮಾಡಿದಂಥ ಮೂಢನಂಬಿಕೆಗಳನ್ನೆಲ್ಲ ಬಿಚ್ಕೊಂಡೈತಿ. ನಿಜವಾದ ಹಿಂದೂ ಧರ್ಮ ಸನಾತನ ಧರ್ಮ ಏನಿತ್ತಲ್ಲ ಅದು ಅದಾಗೆ ಉಳಿದೈತಿ. ಯಾವುದೇ ರೀತಿ ಕಲ್ಮಶಗಳಿಂದ ಕೂಡಿದ್ದಿಲ್ಲ. ಯಾರ ಮೇಲೂ ಯಾವುದೇ ರೀತಿ ಕಟ್ಟಳೆಗಳನ್ನ ಹಾಕಕತ್ತಿಲ್ಲ. ಅಂಥ ಧರ್ಮ ನಿಮಗೆ ಭಾಳ ಕೆಟ್ಟದಾಗ ಕಾಣತೈತಿ, ಸರ್ವಾಧಿಕಾರಿಗತ್ಲೆ ಕಾಣತೈತಿ. ಅದರ ಸಂಕೋಲೆಗಳನ್ನ ತೆಗಿಬೇಕು ಅಂತಂದ್ರೆ ಶಿಕ್ಷಣವನ್ನು ಬಳಸ್ರಿ ಅನ್ನಕತ್ತೀರಿ. ನೀವು ಒಂದು ಎಜುಕೇಷನ್ ಪ್ರೋಗ್ರಾಮ್ಗೆ ಹೋಗಿರಿ, ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಕತ್ತೀರಿ, ಹೇಳ್ರಿ, ಬಾಯಿ ತುಂಬ ಚಂದ ಹೇಳ್ರಿ, ಚಲೋತ್ನಂತದ ಹೇಳ್ರಿ, ಹಿಂಗೆ ಕಲೀರಿ, ಅಷ್ಟೊತ್ತಿನಾಗ ಎದ್ದು ಓದ್ರಿ, ಅಷ್ಟು ಆಪರ್ಚುನಿಟೀಸ್ ಅದಾವಂತೆಲ್ಲ ಹೇಳ್ರಿ. ಅದನ್ನು ಬಿಟ್ಟು ಹಿಂದೂ ಧರ್ಮಕ್ಕೂ ಶಿಕ್ಷಣಕ್ಕೂ ಆಪೋಸಿಟ್ ಐತಿ ಅನ್ನೋ ಥರ ಮಾತಾಡಿದ್ರೆ ಏನು ಹೇಳಬೇಕು? ನಮ್ಮಲ್ಲಿ ಹಿಂದೂಗಳನ್ನು ಸಾಲಿಗೆ ಹೋಗಿ ಕಲಿತಾರ, ಎಕ್ಸ್ಟ್ರಾ ಟೆಕ್ನಾಲಜಿಯನ್ನು ಬಳಸ್ಕೊತಾರ. ಯಾವುದೋ ಒಂದು ಧರ್ಮದ ಸಾಲಿಗೆ ಹೋಗಿ ಧರ್ಮದ ಬಗ್ಗೆನ ಕಲಿಬೇಕು ಅಂತಿಲ್ಲ, ಎಲ್ಲ ಹೋಗ್ಬಿಟ್ಟೈತದು. ನೀವು ನೋಡಿದ್ರೆ ಧರ್ಮಕ್ಕೂ ಶಿಕ್ಷಣಕ್ಕೂ ಆಗ್ಲಾರ್ದಂಗೆ ಮಾತಾಡ್ತೀರಿ. ನಿಜವಾಗ್ಲೂ ಬದಲಾಗಬೇಕಾಗಿರೋದು ನೀ ಇದನ್ನ ಓದು, ನಮ್ಮ ಧರ್ಮ ಗ್ರಂಥ ಇದನ್ನ ಹೇಳ್ತೈತಿ, ನೀ ಹಿಂಗ ಇರು, ಹೆಣ್ಣು ಮಕ್ಕಳು ಮುಸುಕು ಹಾಕ್ಕೊಂಡ ಇರ್ರಿ ಅಂತ ಹೆಂಗೆ ಕಟ್ಟಳೆಗಳನ್ನ ಹಾಕ್ಯಾರಲ್ಲ ಮುಸ್ಲಿಂ ಧರ್ಮ, ಅಂಥ ಧರ್ಮಗಳು ಬದಲಾಗಬೇಕು. ಕಮಲ್ ಹಾಸನ್ ಅವರ ಎಂಥ ಧರ್ಮಗಳ ಬದಲಾಗಬೇಕು, ಎಂಥ ಧರ್ಮದ ಬಗ್ಗೆ ನೀವು ಮಾತಾಡಬೇಕು ಅನ್ನೋದನ್ನ ಸ್ವಲ್ಪ ನೋಡ್ರಿ, ತಿಳ್ಕೊರಿ. ಸನಾತನ ಧರ್ಮದ ಒಂದು ಒಳ್ಳೆ ಗುಣ ಹೇಳ್ತೀನಿ ಕೇಳ್ರಿ. ಹಿಂದೂ ಧರ್ಮವನ್ನ ಬೇಕಾಬಿಟ್ಟಿ ಬೈರಿ, ಹಿಂದೂ ದೇವ್ರುಗಳನ್ನ ಬೈರಿ, ವೇದಗಳನ್ನ ವಿರೋಧ ಮಾಡ್ರಿ, ನಾ ಹಿಂದೂ ಧರ್ಮ ನಮ್ಮಂಗಿಲ್ಲಪ್ಪ ಅಂತನೂ ಅನ್ರಿ, ಆದರೂ ನೀವೊಬ್ಬ ಹಿಂದೂ ಅಂತಾನ ಅಂತೈತಿ ಹಿಂದೂ ಧರ್ಮ. ಅಂಥ ಶಕ್ತಿ ಇರೋ ಸನಾತನ ಧರ್ಮ. ಈಗ ನೀವು ಹಿಂದೂ ಧರ್ಮದ ಬಗ್ಗೆ ಹೆಂಗೆಂಗೋ ಮಾತಾಡ್ತೀರಿ, ಹೆಂಗೆಂಗೋ ಹೇಳಿಕೆಗಳನ್ನ ಕೊಡ್ತೀರಿ, ಆದರೂ ನೀವೊಬ್ಬ ಹಿಂದೂ ಅಂತನ ಒಪ್ಕೋತೈತಿ.
ಕಮಲ್ ಹಾಸನ್ ಒಬ್ರು ಹಿಂದೂ ಅಂತಾನೆ ಅಂತೈತಿ. ಅಂಥ ಒಂದು ಉಚ್ಚವಾದಂಥ ಮನಸ್ಥಿತಿ ಇರುವಂಥದ್ದು ಹಿಂದೂ ಧರ್ಮ. ಹಿಂದೂಗಳಿಗೆ ಯಾರನ್ನೋ ಮೆಚ್ಚಾಕ, ನಿಮ್ಮ ಬಾಯಿ ಚಪ್ಪಲ ತೀರಿಸ್ಕೊಳಕ ಏನೇನೋ ಮಾತಾಡಬೇಡ್ರಿ. ನಿಮ್ಮದು ವಿಶ್ವರೂಪಂ ಪಿಕ್ಚರ್ ಬಂದಾಗ ಮತಾಂಧ ಮುಸ್ಲಿಮ್ರು ಅದನ್ನ ವಿರೋಧ ಮಾಡಿದ್ರು. ಒಬ್ಬ ನಟ ಆಗಿ ನೀವಾಗ ಬೇಜಾರು ಮಾಡ್ಕೊಂಡಿದ್ರಿ, ಏನಪ್ಪ ಹಿಂಗ ಅಂತ. ಈಗ ರಾಜಕಾರಣಿ ಆಗ್ತಿದ್ದಂಗೆ ಅದನ್ನೆಲ್ಲ ಮರ್ತು ಬಿಟ್ಟಿರಿ. ಅವರೆಲ್ಲ ನಿಮಗೀಗ ಒಳ್ಳೆಯವರು, ಏನೂ ನಿಮಗೆ ಅಂದೇ ಇರೋ ಮುಗ್ಧವಾಗಿ ತಮ್ಮಷ್ಟಕ್ಕೆ ತಾವು ನಿಸ್ವಾರ್ಥತೆಯಿಂದ ಬದುಕ್ತಾ ಇರೋ ಹಿಂದೂಗಳು, ಸನಾತನ ಧರ್ಮ ನಿಮಗೆ ಈಗ ಕಷ್ಟ ಕೊಡಕತ್ತು. ಸುಮ್ಮಿರೋದ ತಪ್ಪು. ಸುಮ್ಮಿದ್ದಿದ್ದಕ್ಕಾಗಿನ ನೀವೆಲ್ಲ ನಾಲ್ಗೆ ಹರಿಬಿಡ್ತೀರಿ ಎಲ್ಲರೂ. ತಮಿಳು ರಾಜಕೀಯದಾಗ ನೋಡ್ಕೋತ ಬಂದ್ರೆ ಸಾಲು ಸಾಲು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟವ್ರ ಅದಾರ. ಈಗ ನೀವೊಬ್ರು ಮೊನ್ನೆೊಂದು, ಈಗೊಂದು, ನಾಳೊಂದು, ಅವಾಗೊಂದು, ಇವಾಗೊಂದು ಇಂಥ ಹೇಳಿಕೆಗಳನ್ನ ಕೊಡಕತ್ತೀರಿ. ಕೇಳೋರು ಇಲ್ಲ ಅಂತ ಕೊಡಕತ್ತಿರೋ ಏನೋ. ಎಜುಕೇಷನ್ ಪ್ರೋಗ್ರಾಮ್ ಬಂದಿದ್ರಿ. ಅರಗಮ್ ಎಜುಕೇಷನ್ ಅವರು ಒಂದು ಪ್ರೋಗ್ರಾಮ್ ಮಾಡಿ ನಿಮ್ಮನ್ನ ಚೀಫ್ ಗೆಸ್ಟ್ ಅಂತ ಕರೆಸಿದ್ರು. ಅಲ್ಲಿ ಬಂದು ಹಿಂಗೆ ಮಾತಾಡಿರಿ. ಆದ್ರೆ ನಿಮ್ಮ ಜೋಡಿ ಸಾಲಿ ಕಲ್ತವ್ರೊಬ್ರು ಹೇಳಕತ್ತಿದ್ರು, ನೀವು ಸಾಲಿ ಎಜುಕೇಷನ್ ಮುಗಿಸಿ ಇನ್ನೇನು ಹೈಸ್ಕೂಲೋ ಕಾಲೇಜ್ಗೂ ಹೋಗಿಲ್ಲ ಅಂತ, TC ಅಲ್ಲೇ ಬಿಟ್ಟು ಕಿಶಿಂದ ಕಾಂಪೌಂಡ್ ಹಾರಿ ಓಡ್ ಹೋಗಿದ್ರಿ ಅಂತ. ಮತ್ತು ಎಜುಕೇಷನ್ ಬಗ್ಗೆ ನೀವೇನ್ರಿ ಮಾತಾಡ್ತೀರಿ? ಅದು ನೀಟ್ ಅಂತ ಒಂದು ಎಜುಕೇಷನ್ ಬಗ್ಗೆ ನಿಮಗೇನು ಗೊತ್ತೈತೆ ಅಂತ ಮಾತಾಡ್ತೀರಿ. ನೀವೇ ಚಂದ ಹೆಂಗೆ ಕಲ್ತಿಲ್ಲ ಅಂದ್ರೆ ಚಂದ ಹೆಂಗೆ ಕಲಿರತ್ತೆ ಇನ್ನೊಬ್ರಿಗೆ ಹೆಂಗೆ ಹೇಳ್ತೀರಿ? ಅಥವಾ ನಾ ಕಲ್ತಿಲ್ಲ ನೀವರೇ ಕಲ್ತು ಉದ್ಧಾರ ಆಗ್ರಿ ಅಂತ ಹೇಳ್ರಿ. ಅದನ್ನು ಬಿಟ್ಟು ಉಲ್ಟಾ ಸೀದಾ ಯಾಕೆ ಮಾತಾಡ್ತೀರಿ? ಹೋಗ್ರಿ, ಬೇರೆ ಯಾವ್ದಾರ ಈ ವಿಷಯ ಇಟ್ಕೊಂಡು ರಾಜಕಾರಣ ಮಾಡ್ರಿ. ಸನಾತನ ಧರ್ಮ, ಶಿಕ್ಷಣ, ಅದು ಇದು ಬಿಟ್ಟು ಬಿಡ್ರಿ. ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.